ಓಫೋ ಲೋಫರ್. ಯಾಕ್ರೆ ಬೈತಾ ಇದೀರಾ? ನೀವಾ? ನಿಮ್ಗಲ್ಲ, ಕಾಲೇಜ್ ಹೋಗ್ತಿದ್ದೆ, ಯಾವನ ಲೋಫರ್ ರಸ್ತೆಯಲ್ಲಿ ಮಳೆ ಹಾಕ್ಬಿಟ್ಟಿದ ನೋಡಿ. ದಯವಿಟ್ಟು ಅವನ ಬೈಬೇಡಿ. ಹಿ ಇಸ್ ಎ ಪರ್ಫೆಕ್ಟ್ ಜೆಂಟ್ಲ್ಮ್ಯಾನ್. ನೋಡಿ, ನಿಮ್ ಕಾರ್ ಟೈರ್ ಕೆಳಗೆ ಮಳೆ ಆಗ್ತಾ, ನಿಮ್ ಕಾರ್ ಪಂಚರ್ ಆಯ್ತು, ನೀವು ಕೆಳಗಿಳಿದ್ರಿ, ನನ್ನ ಭೇಟಿ ಮಾಡಿದ್ರಿ. ಇಟ್ಸ್ ಸೋ ಸಿಂಪಲ್. ಯು ಡೋಂಟ್ ವರಿ, ಕಾಲೇಜ್ ಡ್ರಾಪ್ ಮಾಡ್ತೀನಿ, ಬನ್ನಿ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ನಿಮ್ ಜೊತೆಲ್ಲ ನಾನ್ ಬರಲ್ಲ. ಯಾಕೆ? ಅವತ್ತೇನೋ ಪಾಪ ನಿಮ್ಗೆ ನಡಿಯೋಕ್ಕಾಗಲ್ಲ ಅಂತ ಹೆಗಲ್ ಕೊಟ್ಟು ನಡೆಸಿದ್ರೆ ಅದಕ್ಕೆ ನೀವೇನ್ರಿ ಮಾಡಿದ್ರಿ? 7 ಹೆಜ್ಜೆ ಇಟ್ಟಿದೀನಿ, ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ, ಹಾಗೆ ಹೀಗೆ ಅಂತ ಏನೇನೋ ಹೇಳಕ್ ಶುರು ಮಾಡ್ಬಿಟ್ರಿ. ಅಲ್ರಿ, ನಿಮ್ ಜೊತೆ ಬರಕ್ ನಂಗೇನ್ ಹುಚ್ಚಿಡ್ತಿದ್ಯಾ? ಸುಮ್ನೆ ಹೋಗ್ರಿ. ಅದು ಮೇಡಮ್, ಅದು ಇಲ್ಲ ಇದು ಇಲ್ಲ. ಹೋಗ್ತಿರೋ ಇಲ್ವಾ? ನನ್ ಬೈಕ್ ಕಡೆ ಸತ್ಯ ತೊಲಗ್ದ. ಹಲೋ, ಐ ಆಮ್ ಹಿಯರ್. ನೀನಾ? ಬಾ ಹೋಗೋಣ. ನೋ, ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ, ನಾನು ಹೋಗಲ್ಲ ಅಂದ್ರೆ ಬಸ್ ಹೋಗಲ್ಲ. ಯಾಕೆ ಗೊತ್ತಾ? ಸೀದೆ ಅದಕ್ಕೆ ಹೇಳಿದ್ದು ಬಾ ಹೋಗೋಣ. ಏನ್ರಿ ನಿಮ್ದು? ಏನ್ರಿ ಗಲಾಟೆ? ಏನಿಲ್ಲ ಸ್ವಾಮಿ, ಇವರು ನಮ್ಮ ಹೆಂಗಸರು ಯಾವ್ದೋ ಫಂಕ್ಷನ್ ಹೋಗ್ಬೇಕಾಯ್ತು, ಕಟ್ಟಾಗಿ ಸೀರೆ ಉಟ್ಕೊಂಡು ಹೋಗೋಣ ಅಂದೆ. ಇಲ್ಲ, ನಾನ್ ನಿಕ್ಕರೆ ಹಾಕೋದಂದ್ರು. ಎಲ್ಲೋ ತಮಾಷೆಗಂತಾರ, ಆದ್ರೆ ಒರಿಜಿನಲ್ ಆಗಿ ನಿಕ್ಕರ್ ಹಾಕೊಂಡ್ಬಿಟ್ಟಾರೆ. ಅದಕ್ಕೆ ಮನೆ ಕರ್ಕೊಂಡೋಗಿ ಸೀರೆ ಉಡ್ಸೋಣ ಅಂತ. ಸ್ವಲ್ಪ ಹೇಳಿ. ಮದ್ವೆ ಆದ್ಮೇಲೆ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳೋದ್ ಬಿಟ್ಟು ಚಡ್ಡಿ ನಿಕ್ಕರು ಅಂತ ಹಾಕೊಂಡ್ ಬಂದಿದ್ಯಲ್ಲ, ಮೊದ್ಲೋಗ್ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬಾ. ಹೋಗಮ್ಮ, ಹೋಗಮ್ಮ ಸೀರೆ ಉಟ್ಕೊಂಡ್ ಹೋಗಮ್ಮ ಅಂದ್ರೆ ಮರ್ಯಾದೆಯಾಗಿ ಹೇಳವ್ರೆ, ಕೇಳಲಿಲ್ಲ ಅಂದ್ರೆ ಆಮೇಲೆ ಮಕ್ಕಳು ಕೂತ್ ಬಿಡ್ತಾರೆ. ನಡಿ ಹೋಗೋಣ. ಯಾರೋ ಬೈಕ್ ಕಳಿಸ್ಬಿಟ್ಟು ಬಸ್ ಒಳಗೆ ಕಿರಿಕ್ ಮಾಡ್ತಾ ಇದಾರೆ ಸರ್. ಹೌದಾ? ಯಾರು ಅದು ಕಿರಿಕ್ ಮಾಡ್ತಾ ಇರೋ? ತರ್ಲೆ ಯಾರ್ದ್ರಿ ಬೈಕ್? ಆ ಬೈಕು ಅದು ಇವ್ರದ್ದು ಸರ್. ನಿಮ್ದೇನ್ರಿ ಬೈಕ್? ಹೌದು ಸರ್, ನಂದೇ ಸರ್ ಬೈಕ್. ಏನ್ರಿ ರಸ್ತೆ ಮಧ್ಯದಲ್ಲಿ ಬೈಕ್ ನಿಲ್ಸ್ಬಿಟ್ಟು ತಮಾಷೆ ಆಡ್ತಾ ಇದೀರಾ? ಬನ್ರಿ ಸ್ಟೇಷನ್ಗೆ. ಆಶ್ತಾ, ನೀವು ತುಂಬಾ ಚೆನ್ನಾಗಿದ್ದೀರಾ. ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವು ಯಾರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಐ ಲವ್ ಯು. ಅವತ್ ರಾತ್ರಿ ಟೆಲಿಫೋನಲ್ಲಿ ಮಾತಾಡಿದ್ದು ನಾನೇ. ನೆಕ್ಸ್ಟ್ ಡೇ ನಿಮ್ಮನ್ನ ಟಚ್ ಮಾಡ್ತೀನಿ ಅಂತ ಹೇಳಿ ನಿಮ್ ಕೈಲೇ ನನ್ನ ಲಿಪ್ನ ಟಚ್ ಮಾಡಿಸ್ಕೊಂಡೆ. ನಮ್ಮ ಸಂಸ್ಕೃತಿಯಂತೆ ನಿಮ್ ಜೊತೆ 7 ಹೆಜ್ಜೆನ ಇಟ್ಟು ಪ್ರಕೃತಿ ಸಾಕ್ಷಿಯಾಗಿ ನಾನು ನಿಮ್ ಗಂಡ ಅದೇ. ಶಟ್ ಅಪ್. ಪ್ರಕೃತಿ ಸಂಸ್ಕೃತಿ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಚೆನ್ನಾಗಿ ಗೊತ್ತು. ದೇಹ ಪ್ರಕೃತಿ ಆದ್ರೆ ಹಾಕೊಂಡಿರೋ ಬಟ್ಟೆ ಸಂಸ್ಕೃತಿ. ಬರೀ ಹಣೆ ಪ್ರಕೃತಿ, ಅದ್ರ ಮೇಲೆ ಹೊಳೆಯೋ ಕುಂಕುಮ ಸಂಸ್ಕೃತಿ. ಕೈಗಳು ಪ್ರಕೃತಿ ಆದ್ರೆ ಬಳೆಗಳು ಸಂಸ್ಕೃತಿ. ಹೆಜ್ಜೆ ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ. ಕೊರಳು ಪ್ರಕೃತಿ ಆದ್ರೆ ಅದ್ರ ಮೇಲೆ ಹೊಳೆಯೋ ತಾಳಿ ಸಂಸ್ಕೃತಿ. ಆ ತಾಳಿನ ನಾನೇ ನನ್ನ ಕೈಯಾರ ನಿಮ್ ಕೊರಳು ಕಟ್ಟಬೇಕು. ಇಂಪಾಸಿಬಲ್. ಐ ಲವ್ ಯು. ಐ ಹೇಟ್ ಯು. ಓ ಗಾಡ್, ಡ್ಯಾಡಿ. ಅಯ್ಯೋ ಅಯ್ಯೋ. ನೋಡಿದ್ರ, ನಿಮ್ ದೇಹದ ಪ್ರಕೃತಿ ಹೋಗ್ಬೇಕು ಅಂದ್ರು ಹೃದಯ ಸಂಸ್ಕೃತಿ ಎಳ್ಕೊಂಬಂದ್ಬಿಡ್ತು. ಅದೆಲ್ಲ ಏನಿಲ್ಲ, ಅಲ್ಲಿ ನಮ್ಮಪ್ಪ ಇದ್ದಾರೆ, ಅದಕ್ಕೆ ಬಂದೆ. ಐ ಸಿ. ಆಶ್ತಾ, ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ತೀರಾ? ನೋ. ನೋ? ಓಕೆ. ಸೊಮೆ, ಸೊಮೆ. ಅಯ್ಯೋ ಪ್ಲೀಸ್ ಬೇಡ. ಒಂದೇ ಒಂದ್ಸಲ ಹೇಳ್ಬಿಡಿ. ನೋ. ನೋ. ಸೊಮೆ, ಸೊಮೆ. ಕೂತ್ಕೊಳ್ರಿ. ಬನ್ನಿ, ನಮ್ ಜೊತೆ ಒಂದ್ ಅರ್ಧ ಕಪ್ ಕಾಫಿ ಕುಡಿರುತ್ತೆ. ನೋ ಥ್ಯಾಂಕ್ಸ್, ಕುಡಿತಾ ಇದೀನಿ. ಪರವಾಗಿಲ್ಲ, ನಮ್ ಜೊತೆ ಕುಡಿರುತ್ತೆ. ಬನ್ನಿ. ಕರ್ಮನಪ್ಪ. ಓಕೆ. ಪ್ಲೀಸ್. ಪ್ಲೀಸ್. ಈಗ್ಲಾದ್ರೂ ಹೇಳ್ಬಿಡು. ನೋ. ಹೇಳಲ್ವಾ? ಸೊಮೆ, ತಾವು ಫಿಲಂ ಆಕ್ಟರ್ CR ಸಿಂಹ ಅವರ? ನಾನ್ಸೆನ್ಸ್. ಅಯ್ಯಪ್ಪ, ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳಿ ಆಶ್ರಿತಾ. ಹೇಳ್ಬೇಕಾ? ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಹಾಗ ಓಕೆ, ನಿಮ್ ಬಾಯಲ್ಲೇ ಐ ಲವ್ ಯು ಅಂತ ಹೇಳ್ಸೋರ್ಗು ನಾನು ಬಿಡಲ್ಲ.